तीर्थ भगवत्पादाचार्य गुरुभ्यो नमः। हरि ओम जयति हरिचिंत्य सर्वदिवैकवन्द्यः परमगुरुः अभीष्टवाप्तः सज्जनानां निखिल गुणगणानो नित्यनिर्मुक्तदोषः सरसिजनयनो संसरिपतिर्मानदो नः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्ते। लक्ष्मीनारायणो वन्दे तद्भक्तप्रवरो श्रीमदानन्दतीर्थाख्यो गुरुस्तञ्चर्माम्यहम्। वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। प्रकटीकृतटीकोक्तिः मर्कटीकृतमायराट् चकृताद्व्यासतत्त्वज्ञमस्करीन्द्रः कृपामयि। यस्य प्रचण्डतपसा श्रुतिगीतवृत्तस्तुष्टो हरिः किल वचं वदतामवाप श्रीमध्वसम्मतपयोनिधिपूर्णचन्द्रः। श्रीविष्णुतीर्थमुनिरान्मुदमातनोतु छात्रोर्मिलसद्राजमहेन्द्रपुरवासिनः। सत्यज्ञानगुरून् वन्दे ज्ञानवैराग्यशालिनः। शुभदं सेवमानानाम् अभयप्रदमर्थिनां विभरामपुरागारं कृष्णाचार्यगुरुं भजे। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये कुर्वन् मम। दानञ्च उत्तमं मतं तद्वदस्व महाभाग पुत्राय ज्ञातुमिच्छते। स्वस्त्यस्तु सदां शेषतन्मङ्गलानि भवन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्मार्थशेषपुरुषार्थसाधने भूते श्रीमती स्कान्दपुराणे कार्तिक मास महात्म्य कथा प्रारंभे सति किंचित पूर्वकथानुवादः। ಪೂರ್ವಶ್ಲೋಕಾಂತ್ಯಭಾಗದಲ್ಲಿ ಸೂತರು ಶೌನಕಾದಿ ಋಷಿಗಳಿಗೆ ಬ್ರಹ್ಮದೇವರು ನಾರದರಿಗೆ ಯಾವ ಧರ್ಮ ವಿಶೇಷಗಳನ್ನು ವಿಷ್ಣು ಪ್ರೀತಿಕರವಾದ ಧರ್ಮಗಳನ್ನು ಉಪದೇಶ ಮಾಡಿದ್ದಾರೆ ಅಂದರೆ, ಈ ಆಶ್ವೀನ ಶುಕ್ಲ ಪಕ್ಷದ ಪೂರ್ಣಿಮೆಯಿಂದ ಪ್ರಾರಂಭ ಮಾಡಿಕೊಂಡು ಕಾರ್ತಿಕ ಶುಕ್ಲ ಪೌರ್ಣಿಮೆಯವರೆಗಿರತಕ್ಕ ಈ ಒಂದು ಪವಿತ್ರವಾದ ಮಾಸಕ್ಕೆ ಕಾರ್ತಿಕ ಮಾಸ ಅಂತ ಕರೀತಾರೆ. ಇದು ವಿಷ್ಣುವಿಗೆ ಅತ್ಯಂತ ಪ್ರೀತಿಕರವಾದ ಮಾಸ. ಇಲ್ಲಿ ಅನೇಕ ಧರ್ಮಗಳು ಸರಳವಾಗಿ ಧರ್ಮಗಳನ್ನು ಆಚರಿಸಿ ಅದರಿಂದ ವಿಷ್ಣುವನ್ನು ಪ್ರೀತಿಪಡಿಸಿ ತದ್ವಾರ ದಿವ್ಯ ಜ್ಞಾನವನ್ನು ಹೊಂದಿ ಅದಾದ ಮೇಲೆ ಭಗವಂತನ ಅತ್ಯರ್ಥ ಪ್ರಸಾದ ಮತ್ತು ಮೋಕ್ಷವೇ ಮೊದಲಾದ ಪುರುಷಾರ್ಥಗಳನ್ನು ಹೊಂದುವ ಪವಿತ್ರವಾದ ಒಂದು ಮಾಸ ಇದು. ಆದ್ದರಿಂದ ಈ ಮಾಸದಲ್ಲಿ ಬರತಕ್ಕ ಅನೇಕ ರೀತಿಯ ಧರ್ಮಗಳನ್ನು ವರ್ಣನೆ ಮಾಡುತ್ತಾ, ಪ್ರಧಾನವಾದ ಧರ್ಮಗಳು ಬಹಳ ಎರಡೇ ಎಂಥ ಒಂದು ಬಡವನಾದರೂ ಮಾಡಲಿಕ್ಕೆ ಬರ್ತಕ್ಕಂಥದ್ದು ಅದ್ಯಾವುದು ಅಂತಂದರೆ, ಪ್ರಾತಃ ಕಾಲದಲ್ಲಿ ತಾರಕೆಗಳಿರುವಾಗಲೇ ನಕ್ಷತ್ರಗಳಿರುವಾಗಲೇ ಸ್ನಾನ, ಭಗವಂತನ ಮುಂದೆ ಒಂದು ದೀಪ ಇದನ್ನು ಹಚ್ಚಿಬಿಟ್ರೆ ಪ್ರಧಾನವಾದ ಧರ್ಮಗಳು. ಅದಾದಮೇಲೆ ಕೋಮಲವಾದ ತುಳಸಿ ದಳಗಳನ್ನು ತೆಗೆದುಕೊಂಡು ಬಂದು ಪರಮಾತ್ಮನ ಪೂಜೆ, ಮತ್ತು ಆದಮೇಲೆ ಆಕಾಶ ದೀಪದಾನ, ಮತ್ತು ಇನ್ನಿತರ ಅನೇಕ ಸರಳವಾದ ಧರ್ಮಗಳನ್ನು ಉಪದೇಶ ಮಾಡಿ ಕೌಮುದನಿ ಮಹಾತ್ಮೆ, ಅದಾದಮೇಲೆ ನರಕ ಚತುರ್ದಶಿ ಅಂತಕ್ಕ ಶ್ರೇಷ್ಠವಾದ ಹಬ್ಬಗಳು ಬರ್ತವೆ, ಬಲಿಪಾಡ್ಯ ಬರ್ತದೆ, ಅದಾದಮೇಲೆ ಯಮದ್ವಿತೀಯ ಅಂತ ಬರ್ತದೆ, ಅದಾದಮೇಲೆ ಭಗಿನಿ ತೃತೀಯ ಅಂತ ಒಂದು ಸಣ್ಣದಾದ ವ್ರತ ಬರ್ತದೆ. ಇದರಲ್ಲಿ ಅಕ್ಕ ತಂಗಿಯರು ಸೇರಿ ತಮ್ಮಂದರನ್ನು ಮನೆಗೆ ಬರಮಾಡಿಕೊಂಡು, ತಮ್ಮಂದಿರು ಅಣ್ಣಂದಿರು ಸೇರಿ ತಮ್ಮ ಅಕ್ಕ ತಂಗಿಯರನ್ನು ಕರೆದುಕೊಂಡು ಅವರಿಗೆ ವಿಶೇಷವಾದ ಗೌರವಾದಿಗಳನ್ನು ಮಾಡಿ, ನೀವು ಕೊಟ್ಟ ಮನೆಗೂ ಮತ್ತು ಇದ್ದ ಮನೆಗೂ ಕೀರ್ತಿಯನ್ನು ತಂದಿರ್ತಕ್ಕ ಪುಣ್ಯಾಪುರ ಎಂಬುದಾಗಿ ಹೇಳಿ ಅವರಿಗೆ ವಸ್ತ್ರಾದಿಗಳನ್ನು ಕೊಟ್ಟು ಭೋಜನಾದಿಗಳನ್ನು ಮಾಡಿಸಿ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು ಅನ್ನುವ ಒಂದು ಸಣ್ಣದಾದ ವ್ರತವನ್ನು ಕೂಡ ಇದರಲ್ಲಿ ಉಪದೇಶ ಮಾಡಿ, ಈಗ ಮುಂದೆ ಶ್ರೀ ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ, ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾದ ಧರ್ಮಗಳಲ್ಲಿ ಇನ್ನೊಂದನ್ನು ಸೇರಿಸುವುದು ಯಾವುದು ಅಂದರೆ ಅನ್ನದಾನ ಅಂದರು. ಬ್ರಾಹ್ಮಣ ಭೋಜನ ಮಾಡಿಸಬೇಕು ತಮಗೆ ಶಕ್ತಿ ಇದ್ದಷ್ಟು. ಆದ್ದರಿಂದ ಈ ಅನ್ನದಾನದಲ್ಲಿ ಒಂದು ವಿಶಿಷ್ಟವಾದ ಮಹಿಮೆ ಇದೆ. ಯಾಕೆಂದರೆ ಅನ್ನಂ ಬ್ರಹ್ಮೇತಿ ವಿಜಾನಾತ್ ಅಂತ ಹೇಳಿ ಪರಮಾತ್ಮನ ಸ್ವರೂಪವೇ ಅನ್ನ ಎಂಬುದಾಗಿ ಹೇಳಿ, ಅನ್ನದಾನಕ್ಕಿಂತ ಇನ್ನೊಂದು ವಿಶೇಷವಾದ ದಾನವೇ ಇಲ್ಲ ಅಂತ ಮತ್ತೊಂದು ಶಾಸ್ತ್ರ ಹೇಳ್ತದೆ. ಹೀಗೆ ಇಂಥ ಅನ್ನದಾನವನ್ನು ಅವಶ್ಯವಾಗಿ ಮಾಡಬೇಕು. ಈ ವಿಷಯದಲ್ಲಿ ಒಂದು ಸಣ್ಣ ಚರಿತ್ರೆ ನಿಮಗೆ ಹೇಳ್ತೇನೆ ಅಂತ ಹೇಳ್ತಾ, ಅನ್ನಮೇ ಸರ್ವಭೂತಾನಾಂ ಪ್ರಾಣಭೂತಂ ಪರಂ ವಿದುಹು ಎಂಬುದಾಗಿ ಸರ್ವಭೂತರಿಗೆ ಜೀವನ ಕೊಡ್ತಕ್ಕದ್ದೇ ಅನ್ನ. ಆದ್ದರಿಂದ ಅನ್ನ ಅಂದರೆ ಅತೀತಿ ಅನ್ನಂ, ತಿನ್ನುವ ಪದಾರ್ಥಗಳಿಗೆ ಅನ್ನ ಅಂತ ಕರೀತಾರೆ. ಕೇವಲ ಅಕ್ಕಿಯನ್ನು ಬೇಯಿಸಿ ಮಾತ್ರ ಮಾಡಿದ ಅನ್ನ ಅಂತ ಅನ್ನಲ್ಲ. ಇದರಂತೆ ಇನ್ನಿತರ ಧಾನ್ಯಗಳನ್ನು ಬಳಸಿ ತಿನ್ನುವ ವಸ್ತುಗಳನ್ನು ಮಾಡಿ ಜೀವ ಉಳಿಸಿಕೊಳ್ಳೋಕ್ಕೇನು ಭೋಜನ ಅಂತ ಕರಿತೀವಿ, ಅದು ಅನ್ನ ಅಂತ ಕರೆಸಿಕೊಳ್ತದೆ. ಇಂಥ ಅನ್ನದಾನವನ್ನು ಅವಶ್ಯವಾಗಿ ಮಾಡಬೇಕು. ಅನ್ನದಾನಂ ಸರ್ವ
ಹಸಿವಿನ ಅನುಭವ ಬಂದದ್ರಿಂದ ಊರಿನಲ್ಲಿ ಜನರನ್ನು ಪ್ರಶ್ನೆ ಮಾಡ್ತಾನೆ. ಈ ಗ್ರಾಮದಲ್ಲಿ ಗ್ರಾಮೇಸ್ಮಿನ್ ಕೋ ಅನ್ನದಾತ ಅಸ್ತಿ ಸರ್ವೇಷಾಂ ಸರ್ವೇಷಾಂ ಮಾರ್ಗಗಾಮಿನಾಂ, ನಮ್ಮಂಥ ದಾರಿ ಹೋಕರಿಗೆ ತೀರ್ಥಯಾತ್ರೆಯನ್ನು ಮಾಡ್ತಕ್ಕವರಿಗೆ ಈ ಗ್ರಾಮದಲ್ಲಿ ಯಾರಾದರೂ ಅನ್ನವನ್ನು ದಾನ ಮಾಡೋರಿದ್ದಾರೇನು ಅಂತ ಕೇಳಿದ ತಕ್ಷಣವೇ ಅಲ್ಲಿ ಅಲ್ಲಿರ್ತಕ್ಕ ಜನರೆಲ್ಲರೂ ಹೇಳ್ತಾರೆ, ಇಲ್ಲ, ಈ ಊರಿನಲ್ಲಿ ಸತ್ಯಜಿತು ಎಂಬುದಕ್ಕೆ ಶ್ರೇಷ್ಠನಾದ ಒಬ್ಬ ಬ್ರಾಹ್ಮಣ ಇದ್ದಾನೆ, ಅವನು ಅನ್ನದಾನದಲ್ಲಿ ನಿಷ್ಠೆಯನ್ನು ಹೊಂದಿದ್ದಾನೆ, ನೀವು ಅವನ ಮನೆಗೆ ಹೋಗತಕ್ಕದ್ದು ಎಂಬುದಾಗಿ ಹೇಳಿದಾಗ ಪಾಪ ಅವನು ಹುಡುಕತ ಹೋಗ್ತಾನೆ. ದೂರದಿಂದ ಬರತಕ್ಕ ಈ ಸತ್ಯಕೇತುವನ್ನು ನೋಡಿ ಸತ್ಯಜಿತು ಹತ್ತಿರ ಹೋಗಿ ಅವ್ರನ್ನ ಆದರ ಸತ್ಕಾರಗಳಿಂದ ಮರ್ಯಾದೆಯಿಂದ ಕರೆದುಕೊಂಡು ಹೋಗಿ ಪ್ರತ್ಯುತ್ಥಾನಾಭಿವಾದನಾದಿಗಳೆಲ್ಲ ಮಾಡಿ ಅಭಿವಾದನ ನಮಸ್ಕಾರ ಮಾಡಿ ಆತನನ್ನು ಕರೆದುಕೊಂಡು ಬಂದು ಒಳ್ಳೆ ಮಾತುಗಳಿಂದ ಸ್ವಾಗತಂ ದ್ವಿಜಶ್ರೇಷ್ಠ ಕಿಂಕರೋಮಿ, ದ್ವಿಜಶ್ರೇಷ್ಠನೇ ನಿನಗೆ ಸ್ವಾಗತ ಇರಲಿ, ಏನು ನಿನ್ನ ಸೇವೆಯನ್ನು ಮಾಡಲಿ ಎಂದಾಗ, ಇಲ್ಲ, ನಾನು ಹಸಿದು ಬಂದಿದ್ದೇನೆ, ಬಹಳ ತೀರ್ಥಯಾತ್ರೆ ಮಾಡ್ತಾ ಹಸಿದು ಬಂದಿದ್ದೇನೆ, ನನಗೆ ಅನ್ನ ಹಾಕಬೇಕು ಅಂದಾಗ ಬಹಳ ಸಂತೋಷವಾಗಿ ಹೋಯಿತು. ಈ ತರಹ ಕೇಳಿಕೊಂಡು ಬಂದ ಬ್ರಾಹ್ಮಣರು ಬಹಳ ಸಂತೋಷವಾಯಿತಪ್ಪ, ಅವಶ್ಯವಾಗಿ ಇಂದಿನಿಂದ ನನ್ನ ಪಿತೃಗಳು ತೃಪ್ತಿರ್ನಃ ಪಿತರೋ ಜಾತಾಹ ಅಂದರು, ನನ್ನ ಪಿತೃಗಳೆಲ್ಲರೂ ಉದ್ಧಾರ ಹೊಂದಿದರು ಎಂಬುದಾಗಿ ಹೇಳಿ ಬಹಳ ಸಂತೋಷದಿಂದ ಪಾಕವನ್ನು ಸಿದ್ಧ ಮಾಡಿ ಎಲೆ ಬಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಎಲೆ ಬಡಿಸಬೇಕು, ಇನ್ನೇನು ತೀರ್ಥ ಕೊಟ್ಟು ಕೃಷ್ಣಾರ್ಪಣ ಹೇಳಬೇಕು ಅನ್ನೋಷ್ಟರಲ್ಲಿ ಆ ಸತ್ಯಕೇತು ಮಾತಾಡ್ತಾನೆ, ನಿನ್ನ ಈ ಆದರ ಆತಿಥ್ಯಗಳನ್ನು ನೋಡಿದಾಗ ನನಗೆ ಬಹಳ ಸಂತೋಷವಾಯಿತು, ಮತ್ತು ದಿನಕ್ಕೆ ಎಷ್ಟು ಸಲ ಗಂಗಾ ಸ್ನಾನ ಮಾಡುತ್ತಿ ಅಂತ ಕೇಳಿದೆ. ಕೇಳಿದ ತಕ್ಷಣ ಸತ್ಯಜಿತ್ ಹೇಳ್ತಾನೆ, ಅಯ್ಯೋ ಗಂಗಾ ಸ್ನಾನವೇ, ಗಂಗಾ ಸ್ನಾನ ಮಾಡ್ಲಿಕ್ಕೆ ನನಗೆ ಪುರುಸೊತ್ತೇ ಇಲ್ಲ ಅಂದವ. ಏಕೆಂದರೆ ನನ್ನ ಮೇಲೆ ಹೇಗೆ ಕೋಪ ನನಗೆ ಎಂಬುದಾಗಿ ದಾಸೋಸ್ಮಿನ್, ನಾನೇ ದಾಸನಾಗಿದ್ದೀನಿ, ನನಗೆ ದಯವಿಟ್ಟು ನನಗೆ ದರ್ಶನ ಕೊಡು, ಕೃಪಾಂಕುರು, ನಮೋ ದೇವಿ, ಅನ್ಯಾಯ ಕ್ಷಂತುಮಾರಸಿ, ನಾನು ಮಾಡಿದ ತಪ್ಪನ್ನು ಕ್ಷಮಿಸುವ ಎಂಬುದಾಗಿ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿಕೊಂಡಾಗ ಗಂಗೆ ಪ್ರತ್ಯಕ್ಷಳಾಗಿದ್ದಾಳೆ. ಸತ್ಯಕೇತು ಹೇಳ್ತಾಳೆ, ನೀನು ದೊಡ್ಡ ಅಪರಾಧ ಮಾಡಿದ್ದಿ. ಯಾಕಂದರೆ ಆ ಸತ್ಯಜಿತು ಅನ್ನವನ್ನು ದಾನ ಮಾಡೋದ್ರಲ್ಲಿ ಇಷ್ಟೇನು ಇಟ್ಕೊಂಡಿರ್ತಕ್ಕವನು ದಿನನಿತ್ಯ ಅವನನ್ನು ಸ್ಮರಣ ಮಾಡಿ ಸ್ನಾನ ಮಾಡ್ತಾನೆ. ಆದ್ದರಿಂದ ಗಂಗಾ ಸ್ನಾನ ಮಾಡಿಲ್ಲ ಅಂತ ನೀನು ಹೇಗೆ ತಿಳ್ಕೊಂಡು? ಆದ್ದರಿಂದ ಅನ್ನದಾನಕ್ಕಿಂತಲೂ ಸರಿಯಾದ ಶ್ರೇಷ್ಠ ಅದಿನ್ನೊಂದು ದಾನವಿಲ್ಲ. ಆದ್ದರಿಂದ ಅವನು ಅತಿಥಿ ಅಭ್ಯಾಗದ ಸೇವೆಯೇ ಅದು ಭಗವಂತನ ಸೇವಾ ಅಂತ ತಿಳ್ಕೊಂಡಿದ್ದಾನೆ. ಆದ್ದರಿಂದ ನೀನು ಅವನ ಮನೆಗೆ ಹೋಗಿ ಅಪರಾಧವನ್ನು ಕ್ಷಮಾ ಮಾಡಿಕೊಂಡು ಕೇಳಿಕೊಂಡು ಅವನ ಮನೆಗೆ ಊಟ ಮಾಡಿ ಬಂದಿ ಅಂದರೆ ನಾನು ನಿನಗೆ ದರ್ಶನ ಕೊಡುತ್ತೇನೆ ಅಂತ ಇಷ್ಟು ಹೇಳಿಬಿಟ್ಲು. ಓ ಅಂತ ಪಾಪ ಮನಸ್ಸಿಗೆ ಬಹಳ ದುಃಖ ಆಯಿತು. ಮತ್ತೆ ಪುನಃ ಆ ಸತ್ಯಜಿತನ ಮನೆಗೆ ಹೋಗ್ತಾನೆ. ದೂರದಿಂದಲೇ ನಮಸ್ಕಾರ ಮಾಡ್ಕೋತ ಬರ್ತಾನೆ. ಬಂದು ಆತನ ಮುಂದೆ ನಮಸ್ಕಾರ ಮಾಡಿ ಕೇಳ್ಕೊತಾನೆ, ನಾನು ಅತ್ಯಂತ ಅಪರಾಧ ಮಾಡಿದ್ದೇನೆ ನಿನ್ನ ವಿಷಯದಲ್ಲಿ. ಯಾಕಂದರೆ ಸ್ವತಃ ಗಂಗಾದೇವಿ ನಿನಗೆ ಹೇಳಿದ್ದಾಳೆ, ದಿನನಿತ್ಯ ಅವನು ನನ್ನನ್ನು ಸ್ಮರಣ ಮಾಡಿ ಸ್ನಾನ ಮಾಡ್ತಾನೆ, ಆದ್ದರಿಂದ ಅವನ ಮನೆಗೆ ಹೋಗಿ ನೀನು ಊಟ ಮಾಡಿದ ಹೊರತು ನಿನಗೆ ದರ್ಶನವೇ ಇಲ್ಲ ಅಂತ ಹೇಳಿದಳ ಮೇಲೆ ಗಂಗಾದೇವಿ ಪರಮಾನುಗ್ರಹ ಮೇಲೆ ಇದೆ. ಆದ್ದರಿಂದ ಅವಶ್ಯವಾಗಿ ನೀನು ಮಹಾಧನ್ಯನಾಗಿದ್ದಿ. ಯಾಕಂದರೆ ಗಂಗಾ ಸ್ತೋತ್ರದಲ್ಲಿ ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ತ್ವತ್ತೀರೇ ವಸತಃ ತ್ವದಂಬು ಪಿಬತಃ ತ್ವದ್ವೀಚಿಷು ಪ್ರೇಂಖತಃ
ತ್ವನ್ನಾಮ ಸ್ಮರತಃ ತ್ವದರ್ಪಿತ ದೃಶಃ ಶಾನ್ಮೇ ಶರೀರ ವ್ಯಯ ತ್ವತ್ತೀರೇ ವಸತಃ ನಿನ್ನ ತೀರದಲ್ಲಿ ವಾಸ ಮಾಡಬೇಕು ಎಂದು ಸೌಭಾಗ್ಯ ಕೊಡು. ಆಮೇಲೆ ತ್ವತ್ತೀರೇ ವಸತ ತ್ವದಂಬ ಪಿಬತಃ ನಿನ್ನ ನೀರನ್ನು ಕುಡಿಯುವ ಸೌಭಾಗ್ಯವನ್ನು ಕೊಡು ನನಗೆ. ಮತ್ತೆ ತ್ವತ್ತೀರೇ ವಸತಃ ತ್ವದಂಬ ಪಿಬತಃ ತ್ವದ್ವೀಚಿಷು ಪ್ರೇಂಖತಃ ನಿನ್ನ ತೆರೆಗಳಲ್ಲಿ ಸ್ನಾನ ಮಾಡುವ ಸೌಭಾಗ್ಯ, ನಿನ್ನ ಒಂದು ಪಾತ್ರದ ದರ್ಶನ, ಇದೆಲ್ಲವನ್ನು ನನಗೆ ಅನುಗ್ರಹ ಮಾಡಿಕೊಡು ಎಂಬುದಾಗಿ ಕೇಳ್ಕೊತಾರೆ. ಇಷ್ಟು ಪವಿತ್ರವಾದ ಗಂಗೆ ಇದು. ಅಂತಹ ಗಂಗಾ ನದಿಯ ಸ್ನಾನವನ್ನು ನಾನು ಧಿಕ್ಕಾರ ಮಾಡಿ ಹೋದು, ನಿನ್ನ ಮನೆ ಅನ್ನವನ್ನು ಧಿಕ್ಕಾರ ಮಾಡಿ ಹೋಗಿದ್ದರಿಂದ ಗಂಗೆ ನನಗೆ ದರ್ಶನ ಕೊಡಲಿಲ್ಲ, ಬಹಳ ಧನ್ಯನಾಗಿದ್ದೀನಿ ಎಂಬುದಾಗಿ ಪ್ರಶಂಸಿಸಿ ಅವನ ಮನೆಯಲ್ಲಿ ಊಟ ಮಾಡಿ ಅವನನ್ನು ಅನುಗ್ರಹಿಸಿ ಪುನಃ ಬಂದು ಗಂಗೆ ನೋಡ್ತಾನೆ. ತುಂಬ ಪ್ರವಾಹದಿಂದ ಇರತಕ್ಕ ಗಂಗೆಯ ದರ್ಶನವನ್ನು ಮಾಡಿಕೊಂಡು, ಅಯ್ಯೋ ಬಹಳ ಆನಂದವಾಗಿತ್ತಮ್ಮ, ಅಮ್ಮ ನಿನ್ನ ಸನ್ನಿಧಾನದಲ್ಲಿ ಮಾಡಿದ ಮಹಾ ಅಪರಾಧಗಳನ್ನು ನೀನು ಕ್ಷಮಿಸಬೇಕು ಅಂತಾಗಿ ಸತ್ಯಕೇತು ಗಂಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಮುಂದೆ ತೀರ್ಥಯಾತ್ರಾ ಪ್ರವರ್ತನವನ್ನು ಮಾಡಿದ್ದಾನೆ ಅಂತ ಹೀಗೆ ಹೇಳಿರುವುದರಿಂದ ಬ್ರಹ್ಮದೇವರು ಹೇಳ್ತಾರೆ, ನೀವು ನೋಡಿದ್ಯಾ ಅನ್ನದಾನದ ಮಹಿಮೆ. ಗಂಗಾ ತೀರದಲ್ಲಿದ್ದು ಗಂಗೆಯಲ್ಲಿ ಸ್ನಾನ ಮಾಡುವಷ್ಟು ಪುರುಸತ್ತಿಲ್ಲಾರದೆ ಅತಿಥಿ ಅಭ್ಯಾಗತರ ಸೇವೆಯೇ ಪರಮಾತ್ಮನ ಸೇವಾ ಅಂತ ತಿಳಿದುಕೊಂಡು ಅನ್ನದಾನವನ್ನು ಮಾಡುವ ನಿಷ್ಠೆ, ಇದನ್ನು ನಾನು ಅತ್ಯಂತ ಮೆಚ್ಚುವ ಮೆಚ್ಚುತ್ತೇನೆ. ಆಮೇಲೆ ಈ ಕಾರ್ತಿಕ ಮಾಸದಲ್ಲಿ ಅನ್ನದಾನಕ್ಕೆ ಇಷ್ಟು ನಿಷ್ಠೆ ಇರುವುದರಿಂದ ಇಂತಹ ಪವಿತ್ರವಾದ ಧರ್ಮವನ್ನು ನಾವೆಲ್ಲರೂ ಆಚರಣೆ ಮಾಡಬೇಕು ಅನ್ನುವ ಈ ಪವಿತ್ರವಾದ ಕಥಾರೂಪವನ್ನು ನಾರದರಿಗೆ ಬ್ರಹ್ಮದೇವರು ಹೇಳದಲ್ಲಿ ಯಥಾಮತಿ ಸ್ಕಾಂದ ಪುರಾಣೆ ಕಾರ್ತಿಕ ಮಾಸ ಮಹಾತ್ಮೆ ಅನ್ನದಾನ ಪ್ರಶಂಸಾನ ಚತುರ್ದಶೋಧ್ಯಾಯ. ಶ್ರೀ ಹರೇ ನಮಃ. ಮಧ್ವೇಶ ಅರ್ಪಣಮಸ್ತು. ಶ್ರೀಹರೇ ನಮಃ. ನಾಳೆ ಬಲಿಚಕ್ರವರ್ತಿದು ಬಲಿಪಾಡ್ಯ. ಬಲಿಚಕ್ರವರ್ತಿನ ಪಾತಾಳಕ್ಕೆ ಮೆಟ್ಟಿ ಅಲ್ಲೇ ಭಗವಂತ ಅವನ ಬಾಗಿಲ ಕಾಯ್ದಾನ. ಈ ನೆನಪಿಗಾಗಿ ಬಲಿಚಕ್ರವರ್ತಿನ ನಾಳೆ ತುಳಿದದ್ದು ದಿವಸ ಬಲಿಪಾಡ್ಯ. ಆಮೇಲೆ ಗೋವರ್ಧನ ಪೂಜೆ ಮಾಡಿದ್ದು ದಿವಸ ನಾಳೆ. ಈ ಎಲ್ಲ ಕೆಲವೊಬ್ಬರೆಲ್ಲ ಪಾಂಡವ್ರು ನೀಡೋದು ಅಂತಾರ. ಪಾಂಡವ್ರದ್ದು ಅಲ್ಲಿ ಇಡೋದಲ್ಲ, ಅದು ಗೋವರ್ಧನ ಪೂಜೆ ಮಾಡೋದಿರ್ತದೆ. ಯಾಕಂದ್ರೆ ಇಂದ್ರದೇವರಿಗೆ ಸ್ವಲ್ಪ ಅಹಂಕಾರ ಬಂದಿರ್ತದಂತ. ಅದನ್ನು ಭಗವಂತ ಅದನ್ನು ತೆಗಿಸಿ ಹಾಕಿ ಬರೀಂದ್ರ ಪರ್ವತದಾಗೆಲ್ಲ ಹೋಗಿ ಆಹಾರ ಇಟ್ಟು ಬರೋದು ಹಿಂಗೆಲ್ಲ ಮಾಡ್ತಿದ್ರಲ್ಲ, ಅದನ್ನೆಲ್ಲ ತೆಗಿಸಿ ಅಲ್ಲೇ ಗೋವುಗಳೆಲ್ಲ ಬರ್ತಿದ್ವು, ಸಗಣಿ ಹಾಕ್ತಿದ್ವು. ಹೀಗಾಗಿ ಗೋವರ್ಧನ ಪರ್ವತ ಅಂತ ಅದಕ್ಕೆಲ್ಲ ಹೆಸರು. ಭಗವಂತ ಗೋವರ್ಧನ ಪರ್ವತ ಐತಿ, ಎಲ್ಲ ಗೋಕುಲದವ್ರನ್ನೆಲ್ಲನೂ ಕಾಯ್ದಾನ. ಹೀಗಾಗಿ ಅದ್ರ ನೆನಪಿಗಾಗಿ ಮತ್ತು ಆಹಾರ ಎಲ್ಲ ನೈವೇದ್ಯ ಮಾಡೋ ಸಲುವಾಗಿ ಅಲ್ಲೇ ಚಕ್ರವರ್ತಿನ ಪಾತ್ರ ಕಟ್ಟಿದ್ದಕ್ಕೆ ಅದ್ರ ನೆನಪಿನ ಸಲುವಾಗಿ ಎಲ್ಲ ನಾಳೆ ಇದು ಬಲಿಚಕ್ರವರ್ತಿದು ರಂಗೋಲಿ ಹಾಕೋದು, ಆಮೇಲೆ ಇದು ಪಗಡಿ ಆಡೋದು ಹಿಂಗೆಲ್ಲ ಇರ್ತದೆ. ಇದು ನಾಳೆ ಲಕ್ಷ್ಮೀದೇವಿ ಇವತ್ತು ಅಮಾವಾಸ್ಯೆ ದಿವಸ ಪಗಡಿ ಆಡೋದು, ನಾಳೆ ಪಾಡ್ಯನೂ ಇದು ಪಗಡಿ ಆಡೋದು ಹಿಂಗೆಲ್ಲ ಇರ್ತದೆ. ಅದ್ರ ನೆನಪಿಗಾಗಿ ಇದೆಲ್ಲ ಪೂಜೆ. ಆಮೇಲೆ ಇದೆಲ್ಲ ನಾವು ತವ್ರ ಮನೆಗೆ ಹೋಗೋದು ಬರೋದು ಹಿಂಗೆಲ್ಲ ಹೆಣ್ಮಕ್ಳದು ಇರ್ತದೆ. ಅಲ್ಲೇ ಅಣ್ಣಂದ್ರಿಗೆಲ್ಲ ಹೋಗಿ ಎಲ್ಲ ಖುಷಿಯಿಂದ ಎಲ್ಲ ಹಬ್ಬ ಆಚರಿಸಿ ಅವ್ರಿಗೆಲ್ಲ ನಾವು ಒಳ್ಳೆ ಇದರಿಂದ ನಡ್ಕೊಂಡು ತವ್ರ ಮನೆಗೆಲ್ಲ ಚಲೋ ಆಗಲಿ ಅಂತ ಹೇಳಿ ಎಲ್ಲ ಮಾಡಿಕೊಂಡು ಅವ್ರೇನು ಕೊಟ್ಟಿರ್ತಾರೆ ಅದನ್ನ ಹುಡುಗರೆಲ್ಲ ತೊಗೊಂಬರೋದು, ನಾವು ಅವ್ರಿಗೆ ಕೊಡೋದು ಹಿಂಗೆಲ್ಲ ಇರ್ತದೆ. ಅಣ್ಣಂದ್ರು ತಂಗಿ ಕೊಡ್ತಾರೆ, ತಂಗಿ ಅಣ್ಣಂದ್ರಿಗೆ ಕೊಡ್ತಾರೆ, ಇದು ಭಾವನ ಬೀದಿ ಹಾಕಿರ್ತದೆ, ಹಿಂಗೆಲ್ಲ ಇರ್ತದೆ. ಅದ್ರ ನೆನಪಿನ ಸಲುವಾಗಿ ಇದು ಹಬ್ಬ, ಇದು ಗೌರಿ ಇದು ರಂಗೋಲಿ ಹಾಕೋದು. ಆಮೇಲೆ ಇನ್ನೂ ಒಂದು ಚಕ್ರ ಭೀಮನ ಕ್ವಾಟೆ ಅಂತಲೂ ನಾ ಹೇಳಿದ್ದೆ, ಆ ಚಕ್ರ ಭೀಮನ ಕ್ವಾಟೆನೂ ಹಾಕಿ ತೋರಿಸ್ತೀನಿ. ಅದನ್ನ ಅದು ಅಭಿಮನ್ಯು ಒಳಗೆ ಹೋಗೋದು. ಅದು ಚಕ್ರ ಇವರು ಭೀಷ್ಮಾಚಾರ್ಯನ ಅದನ್ನು ರಚನೆ ಮಾಡಿರ್ತಾರೆ. ಅದು ಅಭಿಮನ್ಯು ಒಳಗೆ ಹೋಗೋದು, ಅಭಿಮನ್ಯು ಒಬ್ಬತ್ತಿಗೆ ಗೊತ್ತಿರ್ತದೆ. ಹಿಂಗಾಗಿ ಅಥವಾ ಹೋಗೋದು ರಂಗೋಲಿ. ಹೊರಗೆ ಬರೋದಿಲ್ಲ, ನಾವು ರಂಗೋಲಿ ಹಾಕಿದ ಸ್ವಲ್ಪ ಒಳಗೆ ಹೋಲಿಗೆ ಬರೋದು, ಹಂಗೆ ರಂಗೋಲಿ ಅದು ಹೊರಗೆ ಬರೋದಿಲ್ಲ ಅಂಥದ್ದು ಚಕ್ರ ವ್ಯೂಹ ರಂಗೋಲಿ. ಅದಕ್ಕೆ ಚಕ್ರ ಭೀಮನ ಕ್ವಾಟಿನೂ ಅಂತಾರೆ, ಚಕ್ರ ವ್ಯೂಹನೂ ಅಂತಾರೆ. ಈಗ ಅದನ್ನ ಹಾಕಿ ತೋರಿಸ್ತೀನಿ. ಆಮೇಲೆ ಇದು ಯಾಕೆ ಮಾಡ್ಬೇಕಂತಂದು ಹೇಳಿದ ಅದ ಭಗವಂತ ಎಲ್ಲ ಇದು ಭಕ್ತರನ್ನ ಕಾಯೋದು. ಇದು ಬಲಿಚಕ್ರವರ್ತಿಗೆ ಏನೋ ಅದು ಅಹಂ ಬಂದ್ಬಿಟ್ಟಿರ್ತದೆ. ಅದನ್ನು ಹೋಗಲಾಡಿಸಿ ಆ ಥರ 3 ಪಾದದಿಂದ ಭೂಮಿ ಎಲ್ಲ ಅಳುದು, ಭೂಮಿ ಆಕಾಶ ಪಾತಾಳ ಎಲ್ಲ ಅಳುದು ಆತನ ಪಾತಾಳ ಲೋಕಕ್ಕೆ ಕಳಿಸಿ ಅಲ್ಲೇ ಭಾರಿ ಭಗವದ್ಭಕ್ತ ಅವನು ಬಲಿಚಕ್ರವರ್ತಿ. ಹಿಂಗಾಗಿ ನೀನು ಇದು ಮಾಡಬೇಡ, ಭೂಮಿ ಮೇಲೆ ಇರೋಕ್ಕಿಂತ ಹೆಚ್ಚಿನ ಸಂಪತ್ತು ನಿನಗೆ ಪಾತಾಳ ಲೋಕದಾಗಿರ್ತದೆ,
ನಾನು ನಿನಗೆ ಮನೆ ಬಾಗಿಲು ಕಾಯ್ತೀನಿ, ನಿನ್ನ ಮನೆ ಬಾಗಿಲು ಕಾಯ್ತೀನಿ ಅಂತ ಹೇಳ್ಕೊಂಡು ದೇವ್ರ ಹತ್ತಿರ ಆಶೀರ್ವಾದ ಮಾಡಿರ್ತಾನೆ. ಆಮೇಲೆ ಅದಕ್ಕೆ ಅದ್ರ ನೆನಪಿಗಾಗಿ ದೇವ್ರು ಕೊಟ್ಟ ಮಾತಿನಂತೆ ವರ್ಷಕ್ಕೊಮ್ಮೆ ಬಲಿಚಕ್ರವರ್ತಿದು ಸ್ಮರಣ ಮಾಡಿಕೊಂಡು ಇದು ರಂಗೋಲಿ ಹಾಕೋದು. ಆಮೇಲೆ ವರ್ಷಕ್ಕೊಮ್ಮೆ ನೀನು ನನಗೆ ಭೇಟಿ ಆಗ್ಬೇಕು ಅಂತ ಹೇಳ್ಕೊಂಡು ಯಾವಾಗಲೂ ಭಗವಂತ ಭಕ್ತರಿಗೆ ಯಾವ ಟೈಮಿಗೆ ಏನು ಕೊಡ್ಬೇಕು ನಾನು ಕೊಡ್ತಿರ್ತಾನೆ ಭಗವಂತ. ಕೊಟ್ಟರು ಸುಧಾಕ್ ಬಲಿಚಕ್ರವರ್ತಿಗೆ ವರ್ಷಕ್ಕೊಮ್ಮೆ ನನ್ನ ಮನೆ ನೀನು ನೋಡ್ಲಿಕ್ಕೆ ಬರಬೇಕು ಅಂತ ತಿಳ್ಕೊಂಡು ಕೇಳ್ಕೊಂಡಾನ. ಹಿಂಗಾಗಿ ಭಗವಂತ ಅಲ್ಲಿ ಬಲಿಚಕ್ರವರ್ತಿ ಮನೆ ಕಾಯಲಿಕ್ಕೆ ಆತನ ಆಶೀರ್ವಾದ ಮಾಡಲಿಕ್ಕೆ ವರ್ಷ ಹೋಗ್ತಾನೆ ಪಾತಾಳಲೋಕಕ್ಕೆ. ಶ್ರೀಮದ್ ವಿಶಾರ್ಪಣಮಸ್ತು. ಮೊದಲು ಹಿಂಗೆ ರಂಗೋಲಿ ಹಾಕೋದು, ಪದ್ಮದ ಗತೆ ರಂಗೋಲಿ ಹಾಕೋದು. ಇದನ್ನ ಅಷ್ಟು ಕೋಣ ಮಾಡ್ಕೊಬೋದು. ಇದನ್ನ ಇದರೊಳಗೆಲ್ಲ ಸಿರಿ ಬರೆಯೋದು. ಬಲಿಚಕ್ರವರ್ತಿ ರಂಗೋಲಿ. ಎರಡು ಇದು ಮಾಡ್ಕೋಬೇಕು. ಎಂಟು ದಿಕ್ಕು ಆಗ್ಬೇಕು ಒಟ್ಟು. ಇಲ್ಲಿ ಮತ್ತೆ ಇವನು ಮುದ್ದಕ್ಕೆ ಮಾಡ್ಕೋಬೇಕು. ನಾಲ್ಕು ಗೆರೆ ಅಂತೆ ಒಂದು ಮುದ್ದೆ ಪೂರ್ಣ ಮುಗಿದ ಮೇಲೆ ಇವನು 8 ಭಾಗ ಮಾಡ್ಕೊಬೇಕು. 4 ಗೆರೆ ಅಂತೆ.
ಶ್ರೀ ತ್ರಿವಿಕ್ರಮಾಯ ನಮಃ ಅಂತ ಬರೀಬೇಕು. ಶ್ರೀ ತ್ರಿವಿಕ್ರಮಾಯ ನಮಃ. ಶ್ರೀ ತ್ರಿವಿಕ್ರಮಾಯ ನಮಃ. ಶ್ರೀ ಬಲೀಂದ್ರಾಯ ನಮಃ. ಈಗೆಲ್ಲ ಮ್ಯಾಲೆ ಪೂರ್ಣ ಕವರ್ ಮಾಡ್ಕೋಬೇಕು ಇದನ್ನು. ಈಗ 8 ಕಡೆ ದೀಪ ಹಾಕಬೇಕು. ನಾವು ದೀಪಾನು ಹಾಕಬೇಕು ರಂಗೋಲಿ ಒಳಗೆ. ಆಮೇಲೆ 8 ದೀಪಾನು ಹಚ್ಚಬೇಕು ಇದ್ರ ಮೇಲೆ. ಹಿಂಗೆ ರಂಗೋಲಿ ಹಾಕ್ಕೊಂಡು ಇದ್ರೊಳಗೆಲ್ಲ ಶಂಖ ಚಕ್ರ ಗದಾ ಪದ್ಮ ಎಲ್ಲ ಹಾಕಬೇಕು. ಆಮೇಲೆ 8 ದೀಪ ಹಾಕಬೇಕು. 8 ದೀಪ ನಾವು ಹಾಕಿದ ಮೇಲೂ
ಇದ್ರ ಮೇಲೆಲ್ಲ ಒಂದೊಂದು ದೀಪ ಇಡಬೇಕು. ನಾವು ಹಚ್ಚಿ ಖರೇಂದ್ರೂ ಹಚ್ಚಿರ್ಬೇಕು. ಇದೇ ರಂಗೋಲಿ ಒಳಗೂ ದೀಪ ಹಾಕ್ಬೋದು ಎರಡೂ. ಈಗ ಶಂಖ ಚಕ್ರ ಗದಾ ಪದ್ಮ ಹಾಕಬೇಕು. ಆಮೇಲೆ ಚಿಹ್ನೆಗಳು, ಯುದ್ಧದ ಚಿಹ್ನೆ, ಅವು ಆಯುಧದ ಚಿಹ್ನೆ ಇರ್ತಾವೆ, ಇದಕ್ಕೆ ಅವನು ಹಾಕ್ತೇವೆ. ಶಂಖ, ಶಂಖ ಚಕ್ರ, ಚಕ್ರ, ಗದ, ಪದ್ಮ, ಶಂಖ ಚಕ್ರ ಗದಾ ಪದ್ಮ. ಇವು ಮತ್ತೇನು ಇವು ಹಿಂಗೆ ಚಿಹ್ನೆಗಳು. ಇವೆಲ್ಲ ಚಿಹ್ನ. ಈಗ ಏನು ಮಾಡ್ಬೇಕಂಬುದು ಹೇಳ್ತೀನಿ. ಅಷ್ಟು ಕುಂಕುಮ ಎಲ್ಲ ಹಾಕಿ ಎಲ್ಲ ಕಡೆ ಶ್ರೀ 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 ಬರೆಯೋದು. ಅಲ್ಲೇ ಬಲಿಚಕ್ರವರ್ತಿ ಇದ್ರೊಳಗೆ ಪಾತಾಳ ಲೋಕದಾಗ ಎಲ್ಲದಕ್ಕಿಂತ ಹೆಚ್ಚಿನ ವೈಭವ ಇದೆ. ಸಂಪತ್ತು ಎಲ್ಲ ಸಂಪತ್ತು ಭರಿತ, ಭೂಮಿ ಮೇಲಕ್ಕಿಂತ ಹೆಚ್ಚಿನ ಸಂಪತ್ತು ಭರಿತ ಅಂತ ಅಲ್ಲಿ ಬಲಿಚಕ್ರವರ್ತಿಗಿರೋದು. ರಾಜ್ಯನೂ ಹಂಗ. ಭಗವದ್ಭಕ್ತ, ಪ್ರಹ್ಲಾದರಾದ್ರೆ ಮೊಮ್ಮಗ ಅಂತ. ಆಮೇಲೆ ಇದಕ್ಕೆ ಪಾಂಡವ್ರನ್ನ ಇಡೋದು ಅಂತ ಹೇಳಿ 5 ಇದು ಮಾಡಿ ಇಡ್ತಾರೆ. ಪಾಂಡವ್ರನ್ನ ಇಡೋದು ಅಂತ ಹಂಗಲ್ಲ. ಇದಕ್ಕೆ ಗೋವರ್ಧನ ಪರ್ವತಕ್ಕೆ 5 ಕಲಶ ಇದ್ವು ಅಂತ. 5 ಕಲಶದ ಗುರುತಿ ಸಲುವಾಗಿ 5 ಅಂತ ಇರ್ತಾರೆ. ಅದು ಪಾಂಡವ್ರು ಅಂತ ಅಂದ್ರೂ ತಪ್ಪೇನಿಲ್ಲ. ಪಾಂಡವ್ರು ಭಗವದ್ ಭಕ್ತರ, ಅವ್ರ ಹೆಸರು ತೊಗೊಂಡ್ರೆ ತಪ್ಪೇನಿಲ್ಲ. ಆದರೆ ಪೂಜೆ ಮಾಡೋದು ಮಾತ್ರ ಅಲ್ಲೇ ಗೋವರ್ಧನ ಪೂಜಾ ಅಂತ ಲೆಕ್ಕ. ಗೋವರ್ಧನ ಪರ್ವತದ ಪೂಜಾ ಅದನ್ನು ಕಳಿಸ್ತೀನಿ. ಅದನ್ನು ವಿಡಿಯೋ ನಮ್ಮ ಗೋವರ್ಧನ ಪರ್ವತ ಪೂಜೆ ಮಾಡಿದ್ದ ಒಂದು ವಿಡಿಯೋ ಅದ ಕಳಿಸ್ತೀನಿ. ಹೋದ ಸಲ ಮಾಡಿದ್ದು ಹೆಂಗೆ ಮಾಡ್ಬೇಕಂಬುದು. ಮತ್ತು ಒಂದು ತಟ್ಟೆ ಒಳಗೆ ಒಂದು 5 ತಟ್ಟೆ ಮಾಡ್ಕೋಬೇಕು. 5 ತಟ್ಟೆ ಒಳಗೆ 5 ಕಲಶದ ಗತೆ ಒಂದು ತಳಗೊಂದು ಚೌಕಂದು ಇದು ಮಾಡಿಕೊಂಡು ಅದ್ರ ಮೇಲೆ 5 ಕಲಶ ಮಾಡಬೇಕು. ಅದನ್ನು ಅದ್ರ ಮೇಲೆ ಅಷ್ಟು ಕುಂಕುಮ ಅದೆಲ್ಲ ಹೇರಿಸಿ ಅಲ್ಲಿ ಯಾವಾಗಲೂ ಹಾಲು ಮೊಸರು ಮತ್ತು ಆಕಳೆಲ್ಲ ಹೊರಗಡೆ ಮೇಯ್ತಿದ್ವಲ್ಲ, ಹೀಗಾಗಿ ಆಕಳದೆಲ್ಲ ಹಾಲು ಮೊಸರೆಲ್ಲ ಅದು ಹೆಚ್ಚು ಯಾವಾಗಲೂ
ಅದ್ರ ಗುರುತಿನ ಸಲುವಾಗಿ ಮತ್ತು ಹಾಲು ಮೊಸರು ಹಾಕ್ಬೇಕು ಅದ್ರ ಮೇಲೆ. ಆಮೇಲೆ ಯಾವಾಗಲೂ ಗಿಡಗಳಿಂದ ತುಂಬಿದ್ದು ವನಸ್ಪತಿ ಇಂಥವೆಲ್ಲ ಮತ್ತು ಎಲ್ಲ ಗಿಡದಿಂದ ತುಂಬಿರೋದು ಪರ್ವತ. ಹಿಂಗಾಗಿ ಅದ್ರ ಮೇಲೆ ಉತ್ತರಾಣಿ ಕಡ್ಡಿ ಮತ್ತು ಪವಿತ್ರವಾದದ್ದು ಉತ್ತರಾಣಿ ಗಿಡ. ಹಿಂಗಾಗಿ ಆ ಉತ್ತರಾಣಿ ಮತ್ತು ಹೂವು ಎಲ್ಲ ಏರಿಸ್ಬೇಕು ಅದ್ರ ಮೇಲೆ. ಅದನ್ನ ಈಗ ಇದ್ರೊಳಗೂ ಈಗ ಹಾಕೋದಿರ್ತದೆ. ಆ ಗೋವರ್ಧನ ಪರ್ವತದ ಮೇಲೂ ಹಾಕಿ ಒಂದು ದೇವ್ರ ಮುಂದೆ, ಒಂದು ತುಳಸಿ ಮುಂದೆ, ಒಂದು ಆಕಳ ಮುಂದೆ, ಒಂದು ಅಂಗಳದಾಗ, ಆಮೇಲೆ ಎಡಕ ಬರಕ ಇದಕ್ಕೆ ಚೌಕಟ್ಟಿನ ಹೊರಗೆ ಇಷ್ಟು ಇಡೋದಿರ್ತದೆ. ಸಗಣಿಯಿಂದ ಮಾಡ್ಬೇಕು ಅದನ್ನು. ಸಗಣಿಯಿಂದ ಅವು ಪರ್ವತ ಮಾಡಿ ಅವನ್ನೆಲ್ಲ ಕಡೆ ಇಡೋದು, ಗೋವರ್ಧನ ಪರ್ವತ ಅಂತ ಮಾಡಿ. ಸಾಯಂಕಾಲದ ಹೊತ್ತಿಗೆ ಗೋಧೂಳಿ ಟೈಮಿಗೆ ಮಾಡ್ಬೇಕಂತ. ಸಾಯಂಕಾಲದ ಹೊತ್ತಿಗೆ ಹಿಂಗೆ ರಂಗೋಲಿ ಹಾಕ್ಕೊಂಡು ಇದ್ರ ಮೇಲೆ ನಡುವೆ ಹಿಂಗೆ ಒಂದು ಮಣಿ ಇಡಬೇಕು. ನಾ ಈಗ ಮಣಿ ಇಟ್ಟಿಲ್ಲ, ಇದನ್ನ ಇಡ್ಲಿಕ್ಕತ್ತೇನೆ ಅಡ್ಡಾಡಕ್ಕೆ. ಇದ್ರ ಮೇಲೆಲ್ಲ ಅರ್ಶಿನ ಕುಂಕುಮ ಅದೆಲ್ಲ ಹಾಕ್ಕೊಂಡು ಸೆಲ್ಲೆ ಹಾಸಬೇಕು. ಸೆಲ್ಲೆ ಹಾಸಿ ಇದು ತಟ್ಟಿಗೆ ಅಕ್ಕಿ ಧಾನ್ಯ ಇಡಬೇಕು. ಹಿಂಗೆ ಸೆಲ್ಲೆ ಹಾಕಿ ಧಾನ್ಯ ಇಟ್ಟು ಇದ್ರ ಮೇಲೆ ಕಲಶ ಇಡಬೇಕು. ಕಲಶ ಇಡಬೇಕು ಇದ್ರ ಮೇಲೆ. ಈ ಕಲಶಕ್ಕೆಲ್ಲ ಅಲಂಕಾರ ಮಾಡಬೇಕು. ಈ ಕಲಶದೊಳಗೆ ಓಕಳಿ ಅಂತ ಮಾಡೀವಿ. ಓಕಳಿ ಅಂದ್ರೆ ಅರ್ಶಿನ ಮತ್ತು ಸುಣ್ಣ ಬೆರೆಸಿದ್ರೆ ಅದು ಕೆಂಪಾಗ್ತದೆ. ಒಳಗಿಷ್ಟು ಹಾಕಿನಿ ನಿಮ್ಗೆ ತೋರ್ಸ್ಲಿಕ್ಕಂತ ಇಟ್ಟಿದ್ರು. ಕೆಂಪಾಗಿದ್ದು ಇದಕ್ಕೆ ಓಕಳಿ ಅಂತ. ಓಕಳಿ ಹಾಕ್ಬೇಕು ಇದ್ರಾಗ. ಓಕಳಿ ಹಾಕಿ ಒಂದು ಅಡಿಕೆ ಬೆಟ್ಟ, ದಕ್ಷಿಣಿ ಹಾಕಿ ಕಾಯಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಕಾಯಿಗೆ ಹಿಂಗಿಟ್ಲ ಹಿಂಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಕಾಯಿ ಇಡ್ಬೇಕು ಅದ್ರ ಮೇಲೆ. ಇದಕ್ಕೊಂದು ಸೆಲ್ಲೆ ಹೊಚ್ಚಬೇಕು. ಸೆಲೆ ಹೊಚ್ಚಿ ಮತ್ತು ಅರ್ಶಿನ ಕುಂಕುಮ ಹಾಕಿ ಗೆದ್ದಿ ವಸ್ತ್ರ ಏರಿಸ್ಬೇಕು. ಗೆದ್ದಿ ವಸ್ತ್ರ ಏರಿಸಿ ಹಾರ ಹಾಕಬೇಕು. ಅಲಂಕಾರ ಮಾಡು ಕಲಶಕ್ಕೆ. ಆಮೇಲೆ ಸುತ್ತಲೂ ಇಲ್ಲೇ ಹಣ್ಣು ಎಲ್ಲ ಇಡಬೇಕು. ಎಲ್ಲ ಕಲಸದೊಳಗೆ ಬೆಳೆದಲ್ಲಿ ಹಾಕಲಿಲ್ಲ ಅಂತ ಒಳಗೆ ಬೆಳೆದಲ್ಲಿ ಇಡಬೇಕು. ಬೆಳೆದಲ್ಲಿ ಇಟ್ಟು ಕಾಯಿ ಹಾಕಿ ಕಾಯಿ ಇಟ್ಟು ಸೆಲ್ಲೆ ಹಾಕಿ ಗೆದ್ದಿ ವಸ್ತ್ರ ಏರಿಸ್ಬೇಕು. ಹೂವು ಏರಿಸ್ಬೇಕು. ಏರಿಸಿ ಈಗ ಎಲ್ಲ ಕಡೆನೂ ಬೆಳೆದಲಿ ಅಡಿಕೆ ಅದೆಲ್ಲ ಇಡಬೇಕು. ಹಣ್ಣು ಬೆಳೆದಲಿ ಅಡಿಕೆ 8 ಕಡೆನೂ ಇಡಬೇಕು. ಎಂಟು ಕಡೆನೂ ಇಡೋದು. ಯಾರು ಬಂದು ಸಂಜೆನಾಗ ಅರ್ಶಿನ ಕುಂಕುಮ ಕರೆದ್ರೆ ಇವು ತೆಗೆದು ಹಣ್ಣು ದಕ್ಷಿಣಿ ಅದು ಕೊಡ್ಲಿಕ್ಕೂ ಬರ್ತದೆ. ದಕ್ಷಿಣಿ ಹಣ್ಣುದನ್ನೆಲ್ಲ ಕೊಡ್ಲಿಕ್ಕೆ ಬರ್ತದೆ. ಇಲ್ಲ ಯಾಕಂದ್ರೆ ಮನೆಯಾಗ ಹೆಣ್ಮಕ್ಳು ಬಂದಿರ್ತಾರಲ್ಲ, ತವ್ರ ಮನೆಗೆ ಅಂತ ಹೇಳಿ ಹೆಣ್ಮಕ್ಳು ಬಂದಿರ್ತಾರಲ್ಲ, ಅವ್ರನ್ನೂ ಇದು ತಕ್ಕೋಬೇಕು. ಇದು ಹುಡುಗೋರು ಅಂತ ಹೇಳಿ ಹುಡುಗೋರ ಮೇಲೆ ಇದನ್ನ ಇಟ್ಕೊಂಡು ಇವ್ರು ಪೂಜೆ ಅದೆಲ್ಲ ಮಾಡಿದ ಮೇಲೆ ಇದು ತೊಗೊಂಡು ತವ್ರ ಮನೆಗೆ ಹರಿಸೋದು.
ದಕ್ಷಿಣಿ ದಕ್ಷಿಣಿ ಇಡೋದು. ಆಮೇಲೆ ಇದು ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಏರಿಸ್ಬಿಟ್ಟಿರ್ತದೆ ಅಷ್ಟು ಕಡೆನೂ. ನಾವು ಮತ್ತೊಮ್ಮೆ ಏರಿಸ್ಕೊಂಡು ಮತ್ತು ಅಂತ ಶ್ರೀಕೃಷ್ಣ ಅರ್ಪಣಮಸ್ತು. ಇವಕ್ಕೆಲ್ಲ ಹಾಲು ಮೊಸರು ಹಾಕಬೇಕು. ಹಾಲು ಮೊಸರು ತುಪ್ಪ ಎಣ್ಣೆ ಹನಿ ಹನಿ ಎಣ್ಣೆ. ಹಾಲು ಇದು ಹೊರಗೆ ತುಳಸಿ ಗಿಡದ ಮುಂದೆ ಮಾಡಬೇಕು. ತುಳಸಿ ಗಿಡದ ಮುಂದೆ ಮಾಡಿ ಹಾಲು ಒಂದೊಂದು ಚಮಚ ಹಾಕಬೇಕು. ಹಾಲು ಮೊಸರು ಅದು ಕೋಡಿಯಾಗಿ ಹರಿಬೇಕು. ಕೋಡಿಯಾಗಿ ಅಂದರೆ ಹರಿಯೋದು. ಒಂದೊಂದು ಚಮಚ ಹಾಕ್ಬೇಕಷ್ಟೆ, ಭಾಳ ಅಂತಲ್ಲ. ಅಂದ್ರೆ ಭಗವಂತನ ಪ್ರೀತಿ ಹಾಲು ಮೊಸರು ತುಪ್ಪ ಬೆಣ್ಣೆ ಎಲ್ಲ ಅದ್ರ ಸಲುವಾಗಿದು. ತುಪ್ಪ ಆಮೇಲೆ ದೀಪ ಇಡಬೇಕು. 8 ದೀಪ ಇಡೋದು ಒಳಗೆ. ನಾನು ಹಂಗೆ 8 ದೀಪ ಇಟ್ಟಿಲ್ಲ, ಈಗ ತೋರಿಸ್ಲಿಕ್ಕೆ ನಿಮಗೆ. ತುಳಸಿ ಮುಂದೆ ಮಾಡೋದು ಇದು. ಮಾಡಿ ಧೂಪ ಬೆಳಗಬೇಕು. ಉದಿರಿ ಕಡ್ಡಿ ಪೂಜಾ ಮಾಡಿ ಉದಿರಿ ಕಡ್ಡಿ ಇದು ಮಾಡಬೇಕು, ಸಮರ್ಪಣೆ ಮಾಡಬೇಕು. ಶ್ರೀಕೃಷ್ಣ ಮುಖ್ಯ ಪ್ರಾಣತ ತ್ರಿವಿಕ್ರಮ ನಮಃ ರಮಾಪತಿ ತ್ರಿವಿಕ್ರಮಾಯ ನಮಃ. ಆಮೇಲೆ ಆರತಿ ಮಾಡೋದು.
ಬೆಳಗುವೆನಾರುತಿಯ ನಳಿಲಾಕ್ಷ ಪ್ರಿಯ ಹೊಳೆಯುವದೆ ಶುಭಕಾಯ ಜಗದೋಳು ಯಾದವರಾಯ ಬೆಳಗುವೆನಾರುತಿಯ ನಳಿಲಾಕ್ಷ ಪ್ರಿಯ ಗೋಕುಲದೊಳು ಹುಟ್ಟಿದವಗೆ ಗೋವುಗಳನ್ನೇ ಕಾಯ್ದವಗೆ ಗೋಪಾಲ ಕೃಷ್ಣನಿಗೆ ಗೋಪಿಯ ಕಂದ ನಿನಗೆ ಬೆಳಗುವೆನಾರುತಿಯ ನಳಿಲಾಕ್ಷ ಪ್ರಿಯ ಮಧುರೆಯಲ್ಲಿ ಹುಟ್ಟಿದವಗೆ ಮಾವ ಕಂಸನ ಕೊಂದವಗೆ ಮಾಧವ ಮೂರುತಿಗೆ ಮಧುಸೂದನ ನೀನಗೆ ಬೆಳಗುವೆ ನಾರುತಿಯ ನಳಿಲಾಕ್ಷ ಪ್ರಿಯ ವೃಂದಾವನದಿ ನಿಂತವಗೆ ಪೊಂಗಳಲೂದುವವಗೆ ಇಂದಿರೇಶನಿಗೆ ಶ್ರೀಕೃಷ್ಣ ಮೂರುತಿ ನಿನಗೆ ಬೆಳಗುವೆನಾರುತಿಯ ನಳಿಲಾಕ್ಷ ಪ್ರಿಯ. ಈ ಹಾಡು ಹಾಡು ಮುಂದೆ ಈಗ ಬಲಿಂದ್ರ ಪೂಜೆ ಮಾಡೋದು ಅಂತ ತಿಳ್ಕೊಂಡು ಹಾಡು ಹಾಡ್ತಿರ್ತದ. ಅವಾಗ ನಮ್ಮ ಅಣ್ಣಂದ್ರ ಹೆಸರು ತಗೊಂಡು ಹಾಡಿದನ್ನು ಹಾಡು ಹಾಡಬೇಕು. ನಿಮ್ಮ ಅಣ್ಣಂದ್ರು ನಮ್ಮ ಅಣ್ಣಂದ್ರು ಯಾರ್ಯಾರು ಅಣ್ಣಂದ್ರು ತಾಣ ತಮ್ಮಂದ್ರ ಹೆಸರು ಇರ್ತಾವ ಅವ್ರು ತಗೊಂಡು ಇದನ್ನು ಹಾಡು ಹಾಡ್ಲಿಕ್ಕೆ ಬರ್ತದೆ. ಮೂರು ಸಂಜೆಯ ಹೊತ್ತಿನಲ್ಲಿ ಗೋಧೂಳಿ ಸಮಯದಲ್ಲಿ ಅಣ್ಣ ಬಲಿಂದ್ರನ ಪೂಜೆ ಮಾಡುವ ಬನ್ನಿ ಅತ್ತಿಯಿಂದಲಿ. ಮೂರು ಸಂಜೆಯ ಹೊತ್ತಿನಲ್ಲಿ ಗೋಧೂಳಿ ಸಮಯದಲ್ಲಿ ಅಣ್ಣ ಬಲಿಂದ್ರನ ಪೂಜೆ ಮಾಡುವ ಬನ್ನಿ ಅತ್ತಿಯಿಂದಲಿ. ಹೊನ್ನಿನ ಕಲಶವನಿಟ್ಟು ಎಣ್ಣೆಯ ಕೋಡಿಯ ಬಿಟ್ಟು ಅಣ್ಣ ಬಲಿಂದ್ರನ ಪೂಜೆ ಮಾಡುವೆ ಬನ್ನಿ ಅತ್ತಿಯಿಂದಲಿ. ಅಣ್ಣ ಬಲಿಂದ್ರನ ಪೂಜೆ ಮಾಡುವೆ ನಮ್ಮ ಅಣ್ಣಗೆ ಶುಭವಾಗಲಿ, ನಮ್ಮ ಜಯಣ್ಣಗೆ ಶುಭವಾಗಲಿ. ಚಿನ್ನದ ಕಲಶವನಿಟ್ಟು ತುಪ್ಪದ ಕೋಡಿಯ ಬಿಟ್ಟು ರಾಯ ಬಲಿಂದ್ರನ ಪೂಜೆ ಮಾಡುವೆ ಬನ್ನಿ ಅತ್ತಿಯಿಂದಲಿ. ಚಿನ್ನದ ಕಲಶವನಿಟ್ಟು ತುಪ್ಪದ ಕೋಡಿಯ ಬಿಟ್ಟು ಅಣ್ಣ ಬಲಿಂದ್ರನ ಪೂಜೆ ಮಾಡುವೆ ಬನ್ನಿ ಅತ್ತಿಯಿಂದಲಿ. ಅಣ್ಣನರ ಸಣ್ಣಗೆ ಶುಭವಾಗಲಿ ಎಂದು ಹಾರೈಸುವೆ. ಬೆಳ್ಳಿಯ ಕಲಶವನಿಟ್ಟು ಹಾಲಿನ ಕೋಡಿಯ ಬಿಟ್ಟು ಅಪ್ಪ ಬಲಿಂದ್ರನ ಪೂಜೆ ಮಾಡುವೆ ಬನ್ನಿ ಅತ್ತಿಯಿಂದಲಿ. ಅಣ್ಣ ಬಲಿಂದ್ರನ ಪೂಜೆ ಮಾಡುವೆ ನಮ್ಮ ಶ್ರೀಕಾಂತಣ್ಣಗೆ ಶುಭವಾಗಲಿ ಎಂದು ನಾ ಹಾರೈಸಿಕೊಂಬುವೆ. ಮೂರು ಸಂಜೆಯ ಹೊತ್ತಿನಲ್ಲಿ ಗೋಧೂಳಿ ಸಮಯದಲ್ಲಿ ಅಣ್ಣ ಬಲಿಂದ್ರನ ಪೂಜೆ ಮಾಡುವೆ ಬನ್ನಿ ಅತ್ತಿಯಿಂದಲಿ. ಅಣ್ಣ ಬಲಿಂದ್ರನ ಪೂಜೆ ಮಾಡುವೆ ಬನ್ನಿ ಅತ್ತಿಯಿಂದಲಿ. ಶ್ರೀಕೃಷ್ಣಾರ್ಪಣ. ಇದು ಬಲಿಂದ್ರನ ಕೋಟೆ. ಕೋಟಿ ಎಲ್ಲ ಹಾಕಿನಲ್ಲಿ ರಂಗೋಲಿ ಒಳಗೆಲ್ಲ ಹಾಕಿನಿ. ಕೋಟಿ ಬಲಿಂದ್ರನ ಕೋಟಿ. ಇದ್ರ ಮಧ್ಯದೊಳಗೆ ಕಲಶ ಇಡ್ಬೇಕು. ಕಲಶ ಹೆಂಗೆ ಇಡ್ಬೇಕಂತಂದ್ರೆ ಅದ ಒಂದು ಮಣಿಗೆ ಹಾಕ್ಬೇಕು. ಮಣಿ ಮೇಲೆ ಒಂದು ವಸ್ತ್ರ ಶಲ್ಯ ಹಾಕ್ಬೇಕು. ಆ ಶಲ್ಯದ ಮೇಲೆ ಧಾನ್ಯ ಇಡಬೇಕು. ಗೋಧಿ ಆಗಲಿ ಅಕ್ಕಿ ಆಗಲಿ ಅಷ್ಟ ಎರಡ ಬರೋದು. ಗೋಧಿನಾರ ಹಾಕ್ಬೋದು, ಅಕ್ಕಿನಾರ ಹಾಕ್ಬೋದು. ಅಕ್ಕಿ ಮೇಲೆ ಆ ಕಲಶ ಇಡಬೇಕು. ಆ ಕಲಶದೊಳಗೆ ಏನು ಬಲಿಂದ್ರ ಪೂಜೆ ಮಾಡೋದು. ಅಲ್ಲಿ ಹಾಲು ಬೆಣ್ಣೆ ತುಪ್ಪ ಅವೆಲ್ಲ ಸಮೃದ್ಧಿ ಆಗಲಿ ಅಂಥೇಳಿ ಅದ್ರ ಸಂಕೇತ. ಈ ಬಲಿಚಕ್ರವರ್ತಿ ತನ್ನ ಸುಭಿಕ್ಷ ಇದು ಪಟ್ಟಣ
ತನ್ನ ಶುಭೇಚ್ಛೆ ಆಗಲಿ ಅಂದರೆ ಇದನ್ನೆಲ್ಲ ಸಂತೋಷದಿಂದ ಎಲ್ಲರೂ ಅಲ್ಲಿ ಪೂಜೆ ಮಾಡ್ತಿರ್ತಾರಂತ. ಹೀಗಾಗಿ ಇದು ತನ್ನ ರಾತ್ರಿ ಸುಭಿಕ್ಷೆ ಆಗಿರಲಿ ಅಂತ ಇದನ್ನ ಮಾಡಿಸ್ತಾನೆ. ಹಂಗೆ ನಮ್ಮದು ಇದು ಭರತ ಭೂಮಿ ಸುಭಿಕ್ಷೆ ಆಗಲಿ ಅಂತ ತಿಳ್ಕೊಂಡು ನಮ್ಮ ಭಾರತ ಸುಭಿಕ್ಷೆ ಆಗಲಿ ಅಂತ ತಿಳ್ಕೊಂಡು ಇದನ್ನು ನಾವು ಪೂಜೆ ಮಾಡೋದು. ಆಮೇಲೆ ಹೆಣ್ಮಕ್ಳು ತವ್ರ ಮನೆಗೆಲ್ಲ ಬರ್ತಿರ್ತಾರೆ. ಅಲ್ಲೆಲ್ಲ ತವ್ರ ಮನೆ ಒಳಗೆ ಎಲ್ಲ ಕಡೆ ಹೂ ಚೆಲ್ಲೋದು, ಆಮೇಲೆ ಹಿಂಗೆ ಜೋಳ ಎಲ್ಲ ಕಡೆ ತೂರಾಡೋದು, ಆಮೇಲೆ ಗೋಧಿ ಅಕ್ಕಿ ಎಲ್ಲ ಕಡೆ ತೂರಾಡಬೇಕು ಅಂದರೆ ತವ್ರ ಮನೆಗೆಲ್ಲ ಅದು ಹರಿಸಿದ ಹಂಗೆ ಆಗ್ತದೆ. ಆಮೇಲೆ ಎಲ್ಲ ಸಂಪತ್ತು ಭರಿತ ಆಗಲಿ ಅಂತ ತಿಳ್ಕೊಂಡು ಇದನ್ನೆಲ್ಲ ಮಾಡೋದು. ಅವಾಗ ಅವ್ರ ತಮ್ಮಂದ್ರು ತಾಯಿ ತಂದೆ ಯಾರು ಇರ್ತಾರೆ ಹೆಣ್ಮಕ್ಳಿಗೆ ಉಡುಗೊರೆ ಕೊಟ್ಟು ಕಳಿಸೋದು. ವರ್ಷಕ್ಕೊಮ್ಮೆ ಇದೆಲ್ಲ ಮಾಡೋದಂತ ಮಾಡಿಕೊಂಡು ಹೋಗೋದು ಈ ಪೂಜೆ. ಆಮೇಲೆ ಭಗವಂತನ ಬೇಡ್ಕೊಬೋದು, ಇದು ನಮಗೂ ಸೌಭಾಗ್ಯ ಕೊಡು, ನಮ್ಮ ತವ್ರ ಮನೆಗೂ ಎಲ್ಲ ಸೌಭಾಗ್ಯ ಕೊಡು, ಎಲ್ಲರೂ ಸುಖವಾಗಿ ಇಡು ಅಂತ ತಿಳ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ಕೊಬೋದು. ಆಮೇಲೆ ಇದು ಹೇಳಿದೆ ಹಾಗೆಲ್ಲ ಹೇಳಿದ್ನಲ್ಲ, ಈಗ ನಾ 2 ದೀಪ ಹಚ್ಚಿಟ್ಟೇನಿ, ಸುತ್ತಲೂ 8 ದೀಪನೂ ಹಚ್ಬೇಕು. ಇದು ದೀಪದ ಗುರ್ತೇನು ದೀಪ ಹಾಕೇನಲ್ಲ, ಆ 8 ದೀಪದೊಳಗೂ ಒಂದೊಂದು ದೀಪ ಇಡಬೇಕು. ನಡುವೆ 2 ದೀಪ ಇಟ್ಟು ಪೂಜೆ ಮಾಡೋದು, ಆರತಿ ಮಾಡೋದು ಅಂತ ಶ್ರೀಕೃಷ್ಣ ಅರ್ಪಣ ವಸ್ತು. ಈಗ ಇನ್ನೊಂದು ಚಕ್ರ ಭೀಮನ ಪಾಟಿ ರಂಗೋಲಿ ಹಾಕ್ತೀನಿ. ಅದನ್ನು ಹಿಂಗೆ ಸರಳ ಅದ, ಇದು ಹೆಂಗೆ ರಂಗೋಲಿ ಸರಳ ಅದ, ಅದನ್ನು ರಂಗೋಲಿ ಸರಳನ ಅದ. ಅದು ಒಳಗೆ ಹೋಗ್ಲಿಕ್ಕೆ ಬರ್ತದ. ಚಕ್ರ ಹೋದಾಗ ಅಭಿಮಾನಿ ಒಳಗೆ ಹೋಗ್ತಿರ್ತಾನ. ಅದು ಇದ್ರೊಳಗಿದ್ದಾಗನ ಅದು ಭಗವಂತ ತೋರಿಸಿರ್ತಾನ. ಹೊಟ್ಟೆಯೊಳಗಿದ್ದಾಗ ಅದು ಗೊತ್ತಾಗಿರ್ತದ ಅಭಿಮಾನಿಗೆ. ಹಿಂಗಾಗಿ ಅವ್ನ ಒಬ್ಬತ್ತಿಗೆ ಅದು ಗೊತ್ತಿರ್ತಾನೆ. ಕೃಷ್ಣ ಅದು ಬಂದು ಪ್ರೇರಣೆ ಮಾಡಿರ್ತಾನ. ಒಳಗೆ ಒಬ್ಬತ್ತ ಹೋಗೋದು ಗೊತ್ತಿರ್ತದೆ, ಹೊರಗೆ ಬರೋದು ಗೊತ್ತಿರೋದಲ್ಲ. ಆ ರಂಗೋಲಿನ ಅದು ಒಳಗೆ ಹೋಗಲಿಕ್ಕೆ ಬರ್ತದೆ. ನೀವು ಎಷ್ಟು ಪ್ರಯತ್ನ ಮಾಡಿದ್ರೆ ಹೊರಗೆ ಬರ್ಲಿಕ್ಕೆ ಬರೋದಿಲ್ಲ. ಆ ರಂಗೋಲಿನ ಅದು ಹಾಕಿ ತೋರಿಸ್ತಾರೆ. ಮಧ್ವಾಂತರ ಅಂತ ಶ್ರೀಕೃಷ್ಣ ಅರ್ಪಣ. ಇದು ಚಕ್ರ ಭೀಮನ ಕ್ವಾಟಿ. ಈ ಸರಳ ಅದ, ಇದನ್ನು ಭಾಳ ಇಲ್ಲ. ಇದನ್ನಾರ ಹಾಕ್ಬೋದು, ಅದನ್ನಾರ ಹಾಕ್ಬೋದು. ಇದನ್ನು ಹಾಕಿ ಇದ್ರೊಳಗೆ ಪಾಂಡವ ಅದು ಗೋವರ್ಧನ ಪರ್ವತ ಇಡಬೇಕು. ಇಲ್ಲಿ ಇದ್ರ ಹಾಕಿ ಇದ್ರ ಮೇಲೆ ಒಂದು ಅಂಗಳದಾಗಿ ಹಾಕಿ ಇದನ್ನು ಇದ್ರ ಮೇಲೆ ಅದು ಗೋವರ್ಧನ ಪರ್ವತ ಇಟ್ಟು ಪೂಜೆ ಮಾಡಲಿಕ್ಕೆ ಬರ್ತದೆ. ಅಂಗಳದಾಗೆ ಇದು ಇದು ತೋರಿಸ್ತೀನಿ ನೋಡ್ರಿ. ಒಳಗೆ ಹೆಂಗೆ ಹೋಗ್ತದೆ ಅಂದ್ರೆ ಇಲ್ಲಿಂದ ಹಿಂಗೆ ಒಳಗೆ ಹೋಗ್ತೀವಿ, ಹಿಂಗಿಲ್ಲ, ಇಲ್ಲಿಂದ ಹಿಂಗೆ ಬರ್ತೀವಿ. ಇಲ್ಲಿಂದ ಒಳಗೆ ಬರ್ತೀವಿ, ಹಿಂಗೆ ಒಳಗೆ ಬಂದು ಹಿಂಗೆ ಒಳಗೆ ಹೋಗ್ಕೋತ ಹೋಗೋದು ಹಿಂಗೆ. ಹೌದಾ? ಮತ್ತು ಒಳಗೆ ಬರ್ತದೆ, ಆ ತನಕ ಬರ್ತದೆ, ಹೊರಗೆ ಬರಲಿಕ್ಕಿಲ್ಲ. ಪೂರ್ಣ ಆ ತನಕ ಬಂದು ಸೇರ್ತದೆ, ಹೊರಗೆ ಹೋಗ್ಲಿಕ್ಕಿಲ್ಲ. ಇದಕ್ಕೆ ಚಕ್ರವ್ಯೂಹನ ಕೋಟೆ ಅಂತ ಅಂತಾರೆ. ಇದಕ್ಕೆ ಚಕ್ರವ್ಯೂಹ, ಶ್ರೀಚಕ್ರವ್ಯೂಹ.
ಗೊತ್ತಾಗ್ತಾ ಇಲ್ಲ. ಇದು ನೋಡಿದ್ರೆ ಗೊತ್ತಾಗ್ತದೆ. ತೋರಿಸಿದ್ದ ನಿಮ್ಗೆ ಒಳಗೆ ಹೋಗೋದು ಹೆಂಗೆ ಅಂತೇಳಿ, ಅದು ನೋಡಿದರೆ ಗೊತ್ತಾಗ್ತದೆ. ಚಕ್ರವ್ಯೂಹ. ಇದರ ಮೇಲೆ ಇದು ಗೋವರ್ಧನ ಪರ್ವತ ಇಟ್ಟು ಪೂಜೆ ಮಾಡಬೇಕು. ಅನ್ನೋದಾಗ ಹಾಕೋದು ಇದು ಹಾಕ್ಬೋದು. ಮಧ್ವಾಂತರಗತ ಶ್ರೀಕೃಷ್ಣ ಅರ್ಪಣಮಸ್ತು.